ಯೂಟ್ಯೂಬ್ ಮಾಮ ಅವರಿಗೆ ಕೇಶವ ಪ್ರಸಾದ್ ಮಾಡುವ ನಮಸ್ಕಾರಗಳು. ಮಾಮ, ನಿಮ್ಮ ಯೂಟ್ಯೂಬ್ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿಬರುತ್ತಾ ಇದೆ. ನಾವುಗಳು ಮನೆಯಲ್ಲೇ ಕುಳಿತು ಕಾರ್ಯಕ್ರಮವನ್ನು ವೀಕ್ಷಿಸಬಹುದು. ಅದೇ ರೀತಿ ಗೊರೂರು ಶಾಂತಿಗ್ರಾಮ ರಥೋತ್ಸವದ ಕಾರ್ಯಕ್ರಮವನ್ನು ಹಾಗೂ ಮಧುಗಿರಿ ನರಸಿಂಹ ಜಯಂತಿ ಕಾರ್ಯಕ್ರಮವನ್ನು ತಮ್ಮ ಚಾನಲ್ನಲ್ಲಿ ಪ್ರಸಾರ ಮಾಡಬೇಕೆಂದು ವಿನಂತಿಸುತ್ತೇನೆ. ಕೇಶವ ಪ್ರಸಾದ್. ಆತ್ಮೀಯ ಬಂಧುಗಳಿಗೆ ಮತ್ತು ಆತ್ಮೀಯ ಸ್ನೇಹಿತರಿಗೆ ಮತ್ತು ಯೂಟ್ಯೂಬ್ ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು. ಹಾಸನ ಜಿಲ್ಲೆ ಹುಲಗುಂಡಿ ಗ್ರಾಮದಲ್ಲಿ ಆದಿ ಹನುಮಂತರಾಯ ಸ್ವಾಮಿಯವರ ವಾರ್ಷಿಕೋತ್ಸವ ಕಾರ್ಯಕ್ರಮ ಅಮೋಘವಾಗಿ ನಡೆಯಿತು. ಅಂತಹ ಸಂದರ್ಭದಲ್ಲಿ ಶೇಷಾದ್ರಿ ಅಯ್ಯಂಗಾರ್ ಹುಲಗುಂಡಿ ಅವರು ನಮ್ಮನ್ನು ಮನೆಗೆ ಸ್ವಾಗತ ಮಾಡಿದ್ದಾರೆ. ನಾವು ಅವರ ಮನೆಗೆ ಬಂದು ಒಂದು ಸಣ್ಣ ಪುಟ್ಟ ವಿಡಿಯೋವನ್ನು ಮಾಡುತ್ತಾ ಇದ್ದೇವೆ. ಬನ್ನಿ ಅವರ ಮನೆಯ ಪರಿಚಯವನ್ನು ಮಾಡಿಕೊಳ್ಳೋಣ ಮತ್ತು ಯೂಟ್ಯೂಬಿನಲ್ಲಿ ಬರ್ತಕ್ಕಂತಹ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದೇವೆ ಎಂದು ಅವರು ಹೇಳುತ್ತಿದ್ದಾರೆ. ಅವರ ಮನದಾಳದ ಮಾತನ್ನು ಕೇಳಿ ಆನಂದಿಸೋಣ, ಸಂತೋಷಿಸೋಣ. ಬನ್ನಿ ಯೂಟ್ಯೂಬ್ ಮಾಮ ಹುಲಿಕಲ್. ಧನ್ಯವಾದಗಳು. ಹಾಸನ ಜಿಲ್ಲಾ ಹುಲಗುಂಡಿ ಗ್ರಾಮದ ಶೇಷಾದ್ರಿ ಅಯ್ಯಂಗಾರ್ ಕುಟುಂಬದವರಿಂದ ಎಲ್ಲರಿಗೂ ಅನಂತ ಧನ್ಯವಾದಗಳು. ನಮ್ಮ ಊರಿನಲ್ಲಿ ಅಂದರೆ ಹುಲಗುಂಡಿ ಗ್ರಾಮದಲ್ಲಿ ಆದಿ ಹನುಮಂತರಾಯನ ಸ್ವಾಮಿಯವರ ಸನ್ನಿಧಾನದಲ್ಲಿ 108 ಕುಂಭಾಭಿಷೇಕದ ಕಾರ್ಯಕ್ರಮ ನಡೆಯಿತು. ಅಂತಹ ಸಂದರ್ಭದಲ್ಲಿ ನಮ್ಮ ಮಿತ್ರರಾದಂತಹ ಯೂಟ್ಯೂಬ್ ಮಾಮ ಹುಲಿಕಲ್ ಅವರು ತಮ್ಮ ಈ ಕಾರ್ಯಕ್ರಮವನ್ನು ತಮ್ಮ ಯೂಟ್ಯೂಬ್ ಚಾನಲ್ ಹಾಕಿದ್ದಾರೆ. ಬನ್ನಿ ನೋಡಿ, ಆನಂದಿಸಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಮ್ಮ ಕುಟುಂಬದವರಿಂದ ಅವರಿಗೆ ಶುಭಾಶಯವನ್ನು ಹೇಳುತ್ತಾ 2 ಮಾತುಗಳನ್ನು ಆನಂದದಿಂದ ಏಕೆಂದರೆ ನಾವು ಅವರ ಕಾರ್ಯಕ್ರಮವನ್ನು ಎಲ್ಲವನ್ನೂ ವೀಕ್ಷಿಸಿದ್ದೇವೆ. ಆದ್ದರಿಂದ ಅವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಲು ನಾವು ವಿಡಿಯೋ ಮೂಲಕ ಅವರನ್ನು ಕರೆಸಿ ನಾವು ಮಾತನಾಡಿ ನಮ್ಮ ಸಂತೋಷಪೂರ್ವಕವಾಗಿ ಅವರಿಗೆ ಸಂಭಾವನೆಯನ್ನು ಕೊಟ್ಟಿದ್ದೇವೆ. ಬನ್ನಿ, ಇದು ನಮ್ಮ ಯೂಟ್ಯೂಬ್ ಮಾಮ ಅವರು ಕರ್ನಾಟಕದಲ್ಲೇ ಏಕೈಕ ಚಾನಲ್ ಎಂದು ಹೇಳಿದರೆ ತಪ್ಪಾಗಲಾರದು. ಆದ್ದರಿಂದ ನೀವು ಇಂಥ ಕಾರ್ಯಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಏಕೆಂದರೆ ನಮ್ಮ ಅನುಭವದಲ್ಲಿ ನಾವು ನೋಡಿರ್ತಕ್ಕಂಥದ್ದು ನಮ್ಮ ಅಷ್ಟಗ್ರಾಮದ ಶ್ರೀ ವೈಷ್ಣವರಲ್ಲಿ ಇದು ಒಂದೇ ಒಂದು ಚಾನಲ್. ಬನ್ನಿ, ನಮಸ್ಕಾರ ಎಲ್ಲರಿಗೂ. ಶೇಷಾದ್ರಿ ಅಯ್ಯಂಗಾರ್ ಹುಲಗುಂಡಿ ಮತ್ತು ಕೋರಮಂಗಲ ರಾಮಪ್ರಿಯ ಕೋರಮಂಗಲದಲ್ಲಿ ಬೇಕರಿರ್ತಕ್ಕಂತಹ ಪ್ರೊಪರೇಟರ್ ರಾಮಪ್ರಿಯನ್ ನಾವು ಕುಟುಂಬದವರಿಂದ ಮಾತಾಡ್ತಾ ಇದ್ದೇವೆ. ಬನ್ನಿ, ನಮ್ಮ ಮನದಾಳದ ಮಾತನ್ನು ನಿಮ್ಮ ಅವರ ಚಾನಲ್ನ ಮೂಲಕ ನಿಮ್ಮೆಲ್ಲರಿಗೂ ತಿಳಿಯಲಿ ಎಂದು ಹಂಚಿಕೊಳ್ಳುತ್ತಾ ಇದ್ದೇವೆ. ಬನ್ನಿ, ಸ್ವಾಗತ, ಸುಸ್ವಾಗತ. ಆನಂತರ ಅವರು ಹಾಕಿರುವ ಕಾರ್ಯಕ್ರಮಗಳನ್ನು ವೀಕ್ಷಿಸಿ. ಧನ್ಯವಾದಗಳು ಶೇಷಾದ್ರಿ ಕುಟುಂಬದವರಿಂದ. ಹಾಸನ ಜಿಲ್ಲಾ ಹುಲಗುಂಡಿ ಗ್ರಾಮದ ಶೇಷಾದ್ರಿ ಅಯ್ಯಂಗಾರ್ ಅವರ ಕುಟುಂಬದಿಂದ ಎಲ್ಲರಿಗೂ ನಮ್ಮ ಊರಿನ ಆದಿ ಹನುಮಂತರಾಯ ಸ್ವಾಮಿಯವರ ಕುಂಭಾಭಿಷೇಕಕ್ಕೆ ನಮ್ಮ ಸ್ನೇಹಿತರಾದಂತಹ ಯೂಟ್ಯೂಬ್ ಮಾಮ ಹುಲಿಕಲ್ ಅವರು ಹಾಕಿದ್ದಾರೆ. ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. wanke wange na pole
ಹೇಳ್ತೀರಿ? ಆತ್ಮೀಯ ಬಂಧುಗಳೇ, ಆತ್ಮೀಯ ಸ್ನೇಹಿತರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು. ನಾವು ಹುಲಗುಂಡಿಯಲ್ಲಿ ಹಾದಿ ಹನುಮಂತರಾಯ ಸ್ವಾಮಿಯವರ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಬಂದಾಗ ಶೇಷಾದ್ರಿ ಅಯ್ಯಂಗಾರ್ ಅವರ ಮನೆಗೆ ಬಂದಾಗ ಅವರು ನಮ್ಮ ವಿಡಿಯೋವನ್ನು ನೋಡಿ ನಮಗೆ ಭಾಳ ಸಂತೋಷ ಆಯಿತೆಂದು ನಮಗೆ ಪುಟ್ಟ ಸಂಭಾವನೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳು. ಅನ್ನ ಹಂಗೆ ಒಂದಕ್ಕೆ ಗೊತ್ತಾ ಮಾಮೆ ಮಾಮೆ ಹಂಗೆ ಪಕ್ಕ ಹಂಗೆ ಹೇಗೆ ಬರ್ತಾ ಇದೆಯಮ್ಮ ಯೂಟ್ಯೂಬ್ ಮಾಮ ಹೊಲ್ಕಲ್ ಕಾರ್ಯಕ್ರಮ ನೋಡ್ತಾ ಇದ್ದೀರಾ ನೀವು? ಚೆನ್ನಾಗಿ ಬರ್ತಾ ಇದೆ. ನಮ್ಮ ಪ್ರಿಯ ವೀಕ್ಷಕರಿಗೆ ಏನು ಹೇಳ್ತೀರಿ? ಚೆನ್ನಾಗಿದೆ ನೋಡಿ. ತಮ್ಮ ಹೆಸರು? ಲತಾರಾಮಪ್ರಿಯ. ತಮ್ಮ ಸ್ಥಳ? ಓ ಹುಲ್ಗುಂಡಿ ರಥೋತ್ಸವ. ಹುಲ್ಗುಂಡಿ ರಥೋತ್ಸವ ಕಾರ್ಯಕ್ರಮ ನೋಡಿದ್ರ ಹೇಗೆ ಬಂದಿತ್ತು? ಚೆನ್ನಾಗಿ ಬಂದಿತ್ತು. ಆಗ್ಲಿಮ್ಮ ನಮ್ಮ ಪ್ರಿಯ ವೀಕ್ಷಕರಿಗೆ ಏನು ಹೇಳ್ತೀರಿ? ಆಗ್ಲಿಮ್ಮ ಭಾಳ ಸಂತೋಷ ಆಯಿತು. ನೀವು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ಆನಂದ ಆಯಿತು ಅಂತ ಹೇಳಿದ್ದಕ್ಕೆ ನಾವು ಧನ್ಯವಾದಗಳಮ್ಮ. ಅಮ್ಮ ನೀವು ನೋಡ್ತಾ ಇದ್ದೀರಾ ಯೂಟ್ಯೂಬ್ ಮಾಮ ಹುಲಿಕಲ್ ಕಾರ್ಯಕ್ರಮ. ತಮ್ಮ ಹೆಸರು? ಪ್ರತಿಮಾ. ತಮ್ಮ ಸ್ಥಳ? ಅವ್ರ ಮೊದಲನೇ ಮಗಳು, ನೀವು ಎರಡನೇ ಮಗಳು. ನಮ್ಮ ಕಾರ್ಯಕ್ರಮ ನೋಡಿದ್ದೀರಾ? ಹೇಗೆ ಬರ್ತಾ ಇದೆ? ತುಂಬ ಚೆನ್ನಾಗಿ ಬರ್ತಾ ಇದೆ. ನಮ್ಮ ಪ್ರಿಯ ವೀಕ್ಷಕರಿಗೆ ಏನು ಹೇಳ್ತೀರಿ? ಅದೇ ಇವ್ರ ಚಾನಲ್ನ ಇನ್ನೂ ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ. ಸುಮಾರು ಜನಕ್ಕೆ ಬರದೇ ಇರೋವ್ರಿಗೂ ಕೂಡ ಇದು ಒಂದು ಎಲ್ಲದನ್ನೂ ನೋಡೋ ಅನುಭವ ಸಿಗುತ್ತೆ. ತೇರಿಗೆ ಬಂದೇ ಇಲ್ಲದೆ ಇದ್ರು, ಕುಂಭಾಭಿಷೇಕಕ್ಕೆ ಬರದೇ ಇದ್ರು ನೋಡಿ ಈ ಚಾನಲಿಂದ ಡೈರೆಕ್ಟ್ ನಾವು ಬಂದಷ್ಟು ಅನುಭವ ನಮಗೆ ಸಿಗುತ್ತೆ. ಆಗ್ಲಮ್ಮ, ನೀವು ಈ ಮಾತು ಹೇಳಿದ್ರಲ್ಲ ನಮಗೆ ಭಾಳ ಸಂತೋಷ ಆಯ್ತಮ್ಮ. ಯೂಟ್ಯೂಬ್ ಮಾಮ ಕಡೆಯಿಂದ ಧನ್ಯವಾದಗಳಮ್ಮ. ಥ್ಯಾಂಕ್ ಯು ಮಾಮ. ಆದಿದೇವರಂದನು ಅಜಮಿಳನು ಕರೆದರೆ ನಾರಾಯಣ ಬಂದನು, ಅದಲಿಯಲಿ ಧ್ರುವರಾಯ ಕರೆದರೆ ವಾಸುದೇವ ಬಂದನು, ಸಭೆಯಲ್ಲಿ ದ್ರೌಪದಿ ಕರೆದರೆ ಶ್ರೀಕೃಷ್ಣ ಓಡಿ ಬಂದನು. ನಿನ್ನ ನಾಮವು ಎನ್ನ ನಾಲಿಗೆಯಲ್ಲಿ ಬಂದು ನೆಲೆಸಲಿ, ಪುರಂದರ ವಿಠಲ ವಿಠಲ. ಗಳಿಗೆ ಮತ್ತು ಆತ್ಮೀಯ ಸ್ನೇಹಿತರಿಗೆ ಮತ್ತು ಯೂಟ್ಯೂಬ್ ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು. ಹಾಸನ ಜಿಲ್ಲೆ ಹುಲಗುಂಡಿ ಗ್ರಾಮದಲ್ಲಿ ಹಾದಿ ಹನುಮಂತರಾಯ ಸ್ವಾಮಿಯವರ ವಾರ್ಷಿಕೋತ್ಸವ ಕಾರ್ಯಕ್ರಮ ಅಮೋಘವಾಗಿ ನಡೆಯಿತು. ಅಂತಹ ಸಂದರ್ಭದಲ್ಲಿ ಶೇಷಾದ್ರಿ ಅಯ್ಯಂಗಾರ್ ಹುಲಗುಂಡಿ ಅವರು ನಮ್ಮನ್ನು ಮನೆಗೆ ಸ್ವಾಗತ ಮಾಡಿದ್ದಾರೆ. ನಾವು ಅವರ ಮನೆಗೆ ಬಂದು ಒಂದು ಸಣ್ಣ ಪುಟ್ಟ ವಿಡಿಯೋವನ್ನು ಮಾಡುತ್ತಾ ಇದ್ದೇವೆ. ಬನ್ನಿ ಅವರ ಮನೆಯ ಪರಿಚಯವನ್ನು ಮಾಡಿಕೊಳ್ಳೋಣ ಮತ್ತು ಯೂಟ್ಯೂಬಿನಲ್ಲಿ ಬರ್ತಕ್ಕಂತಹ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದೇವೆ ಎಂದು ಅವರು ಹೇಳುತ್ತಿದ್ದಾರೆ. ಅವರ ಮನದಾಳದ ಮಾತನ್ನು ಕೇಳಿ ಆನಂದಿಸೋಣ, ಸಂತೋಷಿಸೋಣ. ಬನ್ನಿ ಯೂಟ್ಯೂಬ್ ಮಾಮ ಹುಲಿಕಲ್. ಧನ್ಯವಾದಗಳು. ಹೇಳಿ ಪರಿಚಯ. ಲತಾರಾಮಪ್ರಿಯ ಅಂತ. ಲತಾರಾಮಪ್ರಿಯನ್
ತಮ್ಮ ಸ್ಥಳ? ನಾವು ಶೇಷಾದ್ರಿ ಅವ್ರ ದೊಡ್ಡ ಮಗಳು. ನಾನು ಶೇಷಾದ್ರಿ ಅಯ್ಯಂಗಾರ್ ಅವರ ದೊಡ್ಡ ಮಗಳು. ತಾವೆಲ್ಲಿದ್ದೀರಿ? ನಾವಿರೋದು ಕೋರ್ಮಂಗಲದಲ್ಲಿ. ನಮ್ದು ಅಯ್ಯಂಗಾರ್ಸ್ ಬೇಕ್ರಿ ಕೋರ್ಮಂಗಲ. ಕೋರಮಂಗಲ ಅಲ್ಲಿ ಬೇಕ್ರಿ ಯಜಮಾನ್ರ ಹೆಸರು? ರಾಮಪ್ರಿಯ. ರಾಮಪ್ರಿಯ. ಕೇಳಿದ್ದೀವಿ, ಹೆಸರು ಕೇಳಿದ್ದೀವಿ. ನೀವು ಯೂಟ್ಯೂಬ್ ಮಾಮ ಹುಲಿಕಲ್ ಕಾರ್ಯಕ್ರಮವನ್ನು ನೋಡಿದ್ದೀರಾ? ನೋಡ್ತಾ ಇರ್ತೀವಿ. ಹೇಗೆ ಬರ್ತಾ ಇದೆ? ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಿಮ್ಮ ಪ್ರಿಯ ವೀಕ್ಷಕರಿಗೆ ಏನು ಹೇಳ್ತೀರಿ? ಎಲ್ಲರೂ ಆ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಅಷ್ಟಗ್ರಾಮದ ಎಲ್ಲ ಕಾರ್ಯಕ್ರಮಗಳು ಅದರಲ್ಲಿ ಪ್ರಸಾರ ಆಗ್ತಾ ಇರುತ್ತೆ. ಮಾಮ ಒಳ್ಳೆ ಸೇವೆ ಸರ್ವಿಸ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ಎಲ್ಲ ಯಾರು ತಪ್ಪಿಸದೆ ನೋಡಿ, ನಾವು ಬರ್ದೇ ಹೋದ್ರು ಈ ಕಾರ್ಯಕ್ರಮಗಳಲ್ಲಿ ನಾವು ಭಾಗಿಯಾಗಿರೋಷ್ಟೇ ಖುಷಿ ಆಗುತ್ತೆ. ಇದು ಆನಂದಿಸ್ಬೋದು ಆ ಚಾನೆಲ್ ನೋಡಿ. ಓಕೆಮ್ಮ. ಇನ್ಯಾರು ಮಾತಾಡ್ತೀರಿಮ್ಮ? ಹೇಳಿ ಹೇಳಿ ಮಮ್ಮ. ತಮ್ಮ ಹೆಸರು? ನನ್ನ ಹೆಸರು ಮೋಹನ್ ಅಂತ. ಮೋಹನ್. ತಾವು ರಾಮ್ ಮೋಹನ್ ಅಂತ, ಶೇಷಾದ್ರಿ ಅಯ್ಯಂಗಾರ್ ಅವರ ದೊಡ್ಡ ಮಗ, ಹಿರಿಯ ಪುತ್ರ. ತಾವು ಎಲ್ಲಿದ್ದೀರಿ? ನಾವು ಬೆಂಗಳೂರು ಮಾಗಡಿ ರೋಡ್. ಬೆಂಗಳೂರು ಮಾಗಡಿ ರೋಡಲ್ಲಿ ಬೇಕ್ರಿ ಇಟ್ಕೊಂಡಿದ್ದೀರಾ? ಅಯ್ಯಂಗಾರ್ಸ್ ಬೇಕರಿ ಅಂತ. ಅಯ್ಯಂಗಾರ್ಸ್ ಬೇಕ್ರಿ ಇಟ್ಕೊಂಡಿದ್ದೀರಿ. 69ನೇ ಇಸ್ವಿಲಿ ಸ್ಥಾಪನೆ ಆಗಿದ್ದು ಅದು. ಹಾಗೆ ನಮ್ಮ ತಂದೆಯವರು ಮಾಡ್ಕೊಂಡ್ಬಂದಿರೋ ಅದನ್ನ ಹಾಗೆ ನಡ್ಸ್ಕೊಂಡ್ ಬಂದಿದ್ದೀವಿ. ಯೂಟ್ಯೂಬ್ ಚಾನಲ್ ನೋಡ್ತೀವಿ ಮಾಮ, ತುಂಬ ಚೆನ್ನಾಗಿ ಬರ್ತಾ ಇದೆ ನಿಮ್ಮ ಕಾರ್ಯಕ್ರಮಗಳು. ಎಲ್ರಿಗೂ ತುಂಬ ಚೆನ್ನಾಗಿ ಖುಷಿ ಆಗುತ್ತೆ. ಎಲ್ಲ ತೇರುಗಳು ಮತ್ತು ಎಲ್ಲ ಅಭಿಷೇಕ ಎಲ್ಲ ನೋಡ್ತೀವಿ. ತುಂಬ ಚೆನ್ನಾಗಿ ನಡ್ಸ್ಕೊಂಡ್ ಬಂದಿದ್ದೀರಾ. ಹೀಗೆ ಕಂಟಿನ್ಯೂ ಮಾಡಿ. ನಾವಿರೋ ಅಡ್ರೆಸ್ ಇವಾಗ ರಾಜಾಜಿನಗರ 6ನೇ ಬ್ಲಾಕ್ ಬೇಕರಿ ಇರೋದು. 6 ಬ್ಲಾಕ್ 6ನೇ ಬ್ಲಾಕ್ ರಾಜಾಜಿನಗರ ರೋಡಲ್ಲಿ ನಾವು ಬೇಕರಿ ನಡೆಸ್ತಾ ಬಂದಿದ್ದೀವಿ. ಆಗಲಿ ಮಾಮ, ಬಹಳ ಬಹಳ ಸಂತೋಷವಾದ ವಿಷಯ. ಇನ್ಯಾರು ಮಾತಾಡ್ತೀರಿಮ್ಮ? ನಮಸ್ಕಾರ, ನಾನು ವೆಂಕಟೇಶ್ ಅಂತ. ತಮ್ಮ ಸ್ಥಳ? ನಾನು ನಮ್ಮ ಅಣ್ಣ ರಾಮಮೋಹನ್ ಎಲ್ಲ ಒಟ್ಟಿಗೆ ಇದ್ದೀವಿ. ಹಾಂ. ಅದೇ ಮಾಗಡಿ ರೋಡ್ ಅಯ್ಯಂಗಾರ್ ಬೇಕಲ್ಲಿ ನಾನು ನಮ್ಮ ಅಣ್ಣವರಿಬ್ರು ಸೇರಿ ನಡೆಸ್ತಾ ಇದ್ದೀವಿ. ನಮ್ಮ ತಂದೆಯವರು ಸ್ಥಾಪನೆ ಮಾಡಿದ್ದು, ಅದನ್ನ ಹಾಗೆ ಮುಂದುವರಿಸ್ತಾ ಇದ್ದೀವಿ. ಬೇಕರಿ ಅದೇ ಒಳ್ಳೆ ರುಚಿಯಾದ ಪದಾರ್ಥಗಳನ್ನ ಕೊಟ್ಟು ಅವರ ಹೆಸರನ್ನ ಹಾಗೆ ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ. ನಿಮ್ಮ ಯೂಟ್ಯೂಬ್ ಚಾನಲ್ ಬಹಳ ವೀಕ್ಷಿಸ್ತಾ ಇರ್ತೀವಿ. ಅದನ್ನ ಬೇರೆ ತೇರುಗಳಿಗೆ ಹೋಗೋಕ್ಕಾಗದೇ ಇದ್ರೂ ನಮಗೆ ಅದನ್ನ ನೋಡಿದ ಕಣ್ಣಾರೆ ಇಲ್ಲಿ ಅಲ್ಲಿ ಪ್ರತ್ಯಕ್ಷವಾಗಿ ನೋಡಿದಷ್ಟೇ ಸಂತೋಷವಾಗ್ತಾ ಇದೆ. ಎಲ್ಲರೂ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಥ್ಯಾಂಕ್ ಯು ಮಮ್ಮ. ಮಮ್ಮ ತಾವು? ತಮ್ಮ ಹೆಸರು? ನಾನು ರಾಮಪ್ರಿಯ ಅಂತ ಹೇಳಿ. ರಾಮಪ್ರಿಯನ್. ನಾನು ಶೇಷಾದ್ರಿ ಅವ್ರ ದೊಡ್ಡಳಿಯ. ನಂದು ಬೇಕ್ರಿನೇ ಕೋರಮಂಗಲಲ್ಲಿ 6 ಬ್ಲಾಕ್ ಅಲ್ಲಿ ಬೇಕ್ರಿ. ಅದು ಅದೇ ನಮ್ಮ ತಂದೆ ಬೇಕರಿ ಕಸ್ತೂರಿ ರಂಗನ್ ಅಂತಿದ್ರು, ತಿರುಮಲಾಚಾರ್ ಜೊತೆಲಿ. ಅವರು ಪ್ರೊಪರೇಟರ್ ಅವರು ತಿರುಮಲಾಚಾರ್. ಅವ್ರ ಜೊತೆಲಿ ಒಂದು 30 ವರ್ಷ ಸರ್ವಿಸ್ ಮಾಡಿ. ಅವರ ತಿರುಮಲಾಚಾರ್ ಬೇಕ್ರಿ ಇದ್ದರು. ನಾವು ಅವರ ಹೆಸರನ್ನ ಕೇಳಿದ್ದೇವೆ. ಒಳ್ಳೆಯ ತೂಕದ ವ್ಯಕ್ತಿ ಅಂತ ಹೆಸರು ಪಡೆದಿದ್ದಾರೆ. ಅವರ ಮಗ ಅವರು. ತಾವು ಕೋರಮಂಗಲದಲ್ಲಿ ಬೇಕರಿ ಇಟ್ಟಿದ್ದೀರಿ? 98ರಿಂದ ಕೋರಮಂಗಲದಲ್ಲಿದ್ದೀನಿ. ಮುಂಚೆ ಚೆನ್ನೈಯಲ್ಲಿದ್ದೆ, ಈಗ ಕೋರಮಂಗಲದಲ್ಲಿದ್ದೀನಿ. ನನಗಿಬ್ಬರು ಹೆಣ್ಮಕ್ಳು. ಒಬ್ಳು US ಅಲ್ಲಿದ್ದಾಳೆ, ಒಬ್ಳು ಇಲ್ಲೇ ಡೆಲಾಯ್ಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ. ನೀವು ಯೂಟ್ಯೂಬ್ ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ನೋಡ್ತೀವಿ. ಹೇಗೆ ಬರ್ತಾ ಇದೆ? ಚೆನ್ನಾಗಿದೆ. ನಮ್ಮ ಜನಾಂಗಕ್ಕೆಲ್ಲ ಉತ್ತಮವಾದ ಒಂದು ಸೇವೆ ಅನ್ಕೊಳ್ಳಿ ನಿಮ್ಮಿಂದ. ಕಿರು ಪರಿಚಯ, ನಮ್ಮ ಜನಾಂಗದ ಒಂದು ಏನು ಹೇಳ್ತಾರೆ ಅದಕ್ಕೆ, ಟ್ರೆಡಿಷನ್ ಆಗಲಿ ಇನ್ನೊಂದಾಗಲಿ ಇನ್ನೊಂದಾಗಲಿ ಅದನ್ನೆಲ್ಲ ಸಪೋರ್ಟ್ ಮಾಡಿ ನೀವು ಬೆಳೆಸ್ತಾ ಹೋಗ್ತಾ ಇದ್ದೀರಿ. ಇದರಿಂದ ಜನಗಳಿಗೆಲ್ಲ ನಮ್ಮ ಜನಾಂಗಗಳಿಗೆಲ್ಲರಿಗೂ ಒಳ್ಳೆಯದಾಗಿದೆ. ಇದರಿಂದ ಎಲ್ಲ ರಥೋತ್ಸವಗಳು ನಮ್ಮ ಗ್ರಾಮದ್ದು ಇದು ಎಲ್ಲ ನಮ್ಮದೇ ಒಂಥರ ಒಂದು ಪ್ರೈವೇಟ್ ಚಾನೆಲ್ ಥರ ಆಗಿಬಿಟ್ಟಿದೆ ನಿಮ್ಮದು. ಭಾಳ ಚೆನ್ನಾಗಿ ಬರ್ತಾ ಇದೆ. ಶ್ರೀ ವೈಷ್ಣವರಲ್ಲೇ ಹಾಸನ ಜಿಲ್ಲೆಯಲ್ಲಿ ಏಕೈಕ ಚಾನೆಲ್ ಅಂದರೆ ಇದೇನೆ. ಅದು ಒಂದು ಉದ್ದೇಶ, 70 ವರ್ಷ ವಯಸ್ಸಾದವರಿಗೆ, ಆರೋಗ್ಯ ಇಲ್ಲದೇ ಇರುವವರಿಗೆ, ಕಾರ್ಯನಿಮಿತ್ತ ಬರಲು ಸಾಧ್ಯವಿಲ್ಲದೇ ಇರುವವರಿಗೆ ಮನೆಯಲ್ಲೇ ದೇವರ ದರ್ಶನವನ್ನು ಮಾಡಲಿ ಎಂಬ ಉದ್ದೇಶದಿಂದ ನಾವು ಹಾಕಿದ್ದೇವೆ. ತಾವು ನೋಡಿ ನಮ್ಮ ಕಾರ್ಯಕ್ರಮವನ್ನು ಆನಂದಿಸಿದ್ದೀರಿ ಎಂದು ಕೇಳಿ ನಮಗೆ ಬಹಳ ಸಂತೋಷ ಆಯಿತು. ನಾನು ರಾಜೀವ್, ಇವರ ಶೇಷಾದ್ರಿ ಅಯ್ಯಂಗಾರ್ ಅವರ ಕಿರಿ ಹಾಗೂ ಕಿರಿಕಿರಿ ಹಳೆ ನಾನು. ಪ್ರತಿಮಾ ಶೇಷಾದ್ರಿ ಅಯ್ಯಂಗಾರ್ ಅವ್ರ 2ನೇ ಮಗಳು. ಓಕೆ ಓಕೆ. ನಾನು ಪ್ರತಿಮಾ ಹಸ್ಬೆಂಡ್. ನಾವು ವಾಸವಾಗಿರೋದು ಬೆಂಗಳೂರಲ್ಲಿ ಕೊರಟೀಕೆರೆ. ಹಾಸನ ಜಿಲ್ಲೆ ಕೊರಟೀಕೆರೆ. ನಾನು ರಾಮಪ್ರಿಯ ಅವರೆಲ್ಲ ಅಣ್ಣ ತಮ್ಮಂದ್ರು ನಾವು. ಓಹೋ.
ಕಸಿನ್ಸ್ ನಾವು. ನೀವು ಯೂಟ್ಯೂಬ್ ನಮ್ಮ ಕಾರ್ಯಕ್ರಮ ವೀಕ್ಷಿಸಿದ್ದೀರಾ? ನಾನು ಇದು ಯೂಟ್ಯೂಬ್ ಅಲ್ಲಿ ನಾನು ಸೋಷಿಯಲ್ ಅಲ್ಲ ಅಷ್ಟಿಲ್ಲ, ಅದು ಆದ್ರೆ ಕೇಳಿದೀನಿ ನಿಮ್ಮ ಬಗ್ಗೆ. ಕೇಳಿದ್ದೀನಿ. ಇಲ್ಲಿ ರಥೋತ್ಸವದಲ್ಲಿ ನೋಡಿದೀನಿ. ಓಕೆ ಓಕೆ, ನಮ್ಮನ್ನು ನೋಡಿದ್ದೀರಿ, ಹೌದು. ಆದರೆ ನಮ್ಮ ಯೂಟ್ಯೂಬ್ ಕಾರ್ಯಕ್ರಮ ನೋಡಿಲ್ಲ. ನೋಡ್ಬೇಕು. ಆದರೆ ಈಗ ಈ ಸಂದರ್ಭದಲ್ಲಿ ಎಲ್ಲರೂ ಹೇಳಿರೋದ್ರಿಂದ ಇವತ್ತು ರಾತ್ರಿ ಏನಾರ ಆಗಲಿ 9 ಗಂಟೆಲಿ ತಲೆದಿಂಬು ಕೈಗೆ ಹೋದಾಗ ಒಂದ್ಸರಿ ವಿಡಿಯೋ ಯೂಟ್ಯೂಬ್ ಮಾಮ ಹುಲಿಕಲ್ ಅಂತ ಹೊಡೆದು ನೋಡಲೇಬೇಕು ಅಂತ ಆಸೆ ಪಡ್ತಾ ಇದ್ದೀರಿ. ಸಬ್ಸ್ಕ್ರೈಬ್ ಮಾಡಿ, ಖಂಡಿತ. ಮತ್ತೆ ನಿಮ್ಮ ಬಂಧು ಮಿತ್ರರಿಗೆ ಕಳಿಸಿ, ಯಾಕೆಂದರೆ ಎಲ್ಲ ವಯಸ್ಸಾದವರು ನೋಡಲಿ ಅಂತ ಅಂದ್ಬಿಟ್ಟು. ಇನ್ಯಾರು ಮಾತಾಡ್ತೀರಮ್ಮ? ಮಾತಾಡಿ. ಅದೇ ನಾನು ಇವರ ಎರಡನೇ ಶೇಷಾದ್ರಿ ಅಯ್ಯಂಗಾರವರ ಎರಡನೇ ಮಗಳು. ತಾವಿರೋ ಸ್ಥಳ? ನಾವಿರೋದು ಬಸವನಗುಡಿಯಲ್ಲಿ. ಬಸವನಗುಡಿಯಲ್ಲಿ ಏನ್ ಮಾಡ್ತೀವಿ? ಒಂದು ಫ್ಯಾಕ್ಟರಿ ತರ ನಡೆಸ್ತಾ ಇದೀವಿ. ಮುಂಚೆ ಇವರು ಸಾಫ್ಟ್ವೇರ್ ಅಲ್ಲಿ ಇದ್ರು. ಅದು ಈಗ ನಮ್ಮ ಅತ್ತೆಯವರು ಈ ಗೊಜ್ಜು ಚಟ್ನಿ ಪುಡಿ ಈ ತರ ಒಂದು ಬಿಸ್ನೆಸ್ ನಡೆಸ್ತಾ ಇದ್ರು, ಮನೇಲೆ ನಡೆಸ್ತಾ ಇದ್ರು. ನಾವುಗಳು ಅವ್ರಿಗೆ ಈಗ ವಯಸ್ಸಾಗಿದ್ರಿಂದ ನಾವು ಅದನ್ನ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳಿ ಇವರು ಅದಕ್ಕೆ ಅದನ್ನೇ ಕಂಟಿನ್ಯೂ ಮಾಡ್ತಿದ್ರು. ಪ್ರೇರೇಪಣೆ. ನಾವು ಕೆಲಸದಲ್ಲಿ 30 ವರ್ಷ ನಾವು ಸಾಫ್ಟ್ವೇರ್ ಅಲ್ಲಿ ಇದ್ದೆ. ಅದು ಬಿಟ್ಟು ಇವಾಗ ಫುಲ್ ಟೈಮ್ ನಾವೊಂದು ಇನ್ಸ್ಟೆಂಟ್ ಫುಡ್ ಫ್ಯಾಕ್ಟ್ರಿ ಟೈಪ್. ಹೌದು. ಆಗ್ಲಿ. ನೀವು ಯೂಟ್ಯೂಬ್ ಕಾರ್ಯಕ್ರಮ ನೋಡ್ತಾ ಇದ್ದೀರಮ್ಮ? ಹೌದು, ನೋಡ್ತಾ ಇದೀವಿ. ಹೇಗ್ ಬರ್ತಾ ಇದೆ? ತುಂಬಾ ಚೆನ್ನಾಗಿ ಬರ್ತಾ ಇದೆ. ಅದೇ ಎಲ್ರು ಹೇಳ್ದಂಗೆ ಬಹಳ ಪ್ರೇರೇಪಣೆ, ಪ್ರತಿಯೊಬ್ಬರಿಗೂ ಅದು ವಯಸ್ಸಾದವರಿಗೆ ಎಲ್ರಿಗೂ ಉತ್ಸವಕ್ಕೆ ಬರದೇ ಇರೋರಿಗೆ ಬಹಳ ಹೆಲ್ಪ್ ಆಗ್ತಾ ಇದೆ. ಇದು ನಾವುಗಳು ಕೂಡ ಬರದೇ ಇದ್ದಾಗ ಯೂಟ್ಯೂಬ್ ನಲ್ಲಿ ನೋಡಿದಾಗ ನಮ್ಗೆ ಇಲ್ಲಿ ಬಂದಂತ ಅನುಭವ ನಮ್ಗೆ ಆಗುತ್ತೆ. ಬಹಳ ಖುಷಿ ನಿಮ್ಮ ಒಂದು ಈ ಚಾನೆಲ್ ಹೀಗೆ ವೃದ್ಧಿ ಆಗಲಿ. ಯಾಕೆ ಅಂತಂದರೆ ನಿಮ್ಮ ಹುಲಗುಂಡಿ ಕಾರ್ಯಕ್ರಮ ನಾವು ಒಂದು 15 ಎಪಿಸೋಡ್ ಮಾಡಿದ್ದೀವಿ. ಅದರಲ್ಲಿ ನಾವೇನು ಮಾಡ್ತೀವಿ, ಜನ ಮೆಚ್ಚಿದ ಕಾರ್ಯಕ್ರಮ ಅಂದ್ಬಿಟ್ಟು 2 ಆರಿಸ್ತೀವಿ. ಅದರಲ್ಲಿ ಅದ್ಭುತವಾದ ಕಾರ್ಯಕ್ರಮ ಬಂದಿರೋದು ತೆಪ್ಪೋತ್ಸವ. ಶ್ರೀ ವೈಷ್ಣವರಿಗಿಂತ ಹೆಚ್ಚಿಗೆ ಗೌಡರು ತಿರುಪತಿಯಲ್ಲಿ ಕಲ್ಯಾಣಿಯಲ್ಲಿ ನಾವು ತೆಪ್ಪೋತ್ಸವ ನೋಡ್ದಂಗೆ ಆಯಿತು ಅಂತ ಮೆಸೇಜ್ ಹಾಕಿದ್ದಾರೆ. ಇದಕ್ಕಿಂತ ನಮಗೆ ಇನ್ನೇನು ಬೇಕು, ಸೌಭಾಗ್ಯ ಅಲ್ವಾ? ಭಾಳ ಸಂತೋಷವಾದ ವಿಷಯ. ಇನ್ಯಾರ ಮಾತಾಡೋದು ಮಾತಾಡಿ. ನಾನು ಶೇಷಾದ್ರಿ ಅವರ ಹಿರಿ ಸೊಸೆ, ನಾನು ರಾಮಮೋಹನ್ ಅವರ ಮಿಸ್ಸಸ್ಸು. ಅಮ್ಮ, ನಿಮ್ಮ ಯೂಟ್ಯೂಬ್ ಚಾನಲ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಎಲ್ಲ ದೇವ್ರ ಸೇವೆಗಳು ತುಂಬಾ ಚೆನ್ನಾಗುತ್ತೆ, ಹಾಗೆ ನಮ್ಮ ನೆಂಟರುಗಳನ್ನು ಎಲ್ಲರೂ ನೋಡ್ದಂಗೆ ಆಗುತ್ತೆ. ಖಂಡಿತವಾದ ಮಾತು. ಇವಾಗ ಒಂದು 3-4 ತಿಂಗಳು ಇಲಿವಾಲಿಗೆ ಹೋದಾಗ ಅಲ್ಲಿ ಒಬ್ರು ಮನೇಲಿ ಹೇಳಿದ್ರು, ನಮ್ಮ ಮಗ ಅಮೇರಿಕಾಲಿದ್ದಾನೆ, ನಮ್ಮ ಮಗನಿಗೆ ವಿಡಿಯೋ ತೋರಿಸಿ ಅವ್ರ ತಾತ, ಇವ್ರ ಚಿಕ್ಕಪ್ಪ, ಇವ್ರ ದೊಡ್ಡಪ್ಪ, ಇವ್ರ ಅತ್ತೆ ಅಂತ ನಮ್ಗೆ ಹೇಳೋ ಕಾಲ ಬಂತು. ಇದು 3ನೇ ತಲೆ, ಇದು 2ನೇ ತಲೆ ಅಂತ ಹೇಳಿದ್ರು. ಹೇಳಿಮ್ಮ. ಅದೇ ನಮ್ಮ ನೆಂಟರುಗಳನ್ನು ಎಲ್ಲಾನು ನೋಡ್ದಂಗೆ ಆಗುತ್ತೆ. ನಮ್ಮ ಸಹೋದರಗಳು ಎಲ್ಲಾರನ್ನೂ ಒಂದ್ಸರಿ ಮೀಟ್ ಮಾಡಿದಷ್ಟೇ ಖುಷಿ ಆಗುತ್ತೆ. ಯೂಟ್ಯೂಬ್ ಚಾನಲ್ ನ ನೋಡೋದ್ರಿಂದ ತುಂಬಾ ಖುಷಿ ಆಗಿದೆ ಮಾವ. ನಾವು ಇಲ್ವಾಲ ಆ ಕಡೆ ನಿಮ್ಮ ರಥೋತ್ಸವ ಹೋದಾಗ ಅಲ್ಲಿಂದ ನಾವು ಮುಂದಕ್ಕೆ ಕಂಟಿನ್ಯೂ ಮಾಡಿರೋದು, ಅದೆಲ್ಲ ನೋಡಿದೀವಿ. ನೋಡಿ, ಬೈಲಹಳ್ಳಿ ರಥೋತ್ಸವದಲ್ಲಿ ನೀವು ವಿಡಿಯೋ ಆನ್ ಮಾಡಿ ಸ್ಕ್ರೋ ಮಾಡಿದ್ರೆ ಬೈಲಹಳ್ಳಿ ರಥೋತ್ಸವ ಬರುತ್ತೆ. ತ್ಯಾಗರಾಜರ ಕೀರ್ತನೆ ಅದು ನಮ್ಮ ಹಾಸನ ಡಿಸ್ಟಿಕ್ಟಲ್ಲೇ ರಾಜಗೋಪಾಲ ಅಯ್ಯಂಗಾರೊಬ್ಬರು ಮಾತ್ರ ತ್ಯಾಗರಾಜರ ಕೀರ್ತನೆ ಇಡಿಸ್ತಾರೆ. ಅವ್ರು ಇಡಿಸಿದಾಗ ಯಾರಿಗೂ ಅಂಜದೆ ನಾನು ನಿನ್ನ ಶರಣಾದೆ ಅಂದ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರು ಪುರಂದರ ದಾಸರ ವೇಷವನ್ನು ತೊಟ್ಟು ಬರ್ತಾರೆ. ಆ ನೃತ್ಯವನ್ನು ಸಾವಿರಾರು ಜನ ನೋಡಿ ಆನಂದಪಟ್ಟಿದ್ದಾರೆ. ಇಂಥ ಕಾರ್ಯಕ್ರಮವನ್ನು ವಿದೇಶದಲ್ಲಿ ಕೆನಡಾ, ಆಸ್ಟ್ರೇಲಿಯಾ, ಈ USA ಈ ಕಡೆಯಲ್ಲೆಲ್ಲ ನೋಡಿ ಭಾಳ ಸಂತೋಷಪಟ್ಟಿದ್ದಾರೆ. ಆದ್ದರಿಂದ ನಾವು ಇಂಥ ಪುಟ್ಟ ವಿಡಿಯೋವನ್ನು ಮಾಡ್ತಾಯಿದ್ದೇವೆ. ಹೇಳಿಮ್ಮ. ನಾನು ಲತಾ ಅಂದ್ಬಿಟ್ಟು ಶೇಷಾದ್ರಿಯವರ ಕೊನೆ ಸೊಸೆ. ಹಾಂ, ಕೊನೆ ಸೊಸೆ ಅಂದರೆ ಚೂಟಿಯಾಗಿರೋದು ಅಂತ ಹೇಳ್ತಾರೆ ಎಲ್ಲರೂ. ಮಾರಿಯಲ್ಲಿ ವಾದ್ಯ ಶ್ರೀನಿವಾಸ ಅಯ್ಯಂಗಾರ್ ಅವ್ರ ಮಗಳು. ಮಾದಿಹಳ್ಳಿ ಶ್ರೀನಿವಾಸ ಅಯ್ಯಂಗಾರ್ ವಾದ್ಯರ ಮಗಳು, ನಮ್ಮ ಆತ್ಮೀಯ ವಾದ್ಯರಮ್ಮ ಅವರು. ಭಾಳ ಸಂತೋಷ ಆಯಿತು. ಧನ್ಯವಾದಮ್ಮ. ಇವತ್ತು ನಾವು ಬರ್ತಾ ಇರ್ತೀವಿ, ಆದರೆ ಇಂಥವ್ರಂತ ಗೊತ್ತಿರಲ್ಲ. ನೀವು ನಮಗೆ ಸಂಬಂಧನೇ. ಹೌದು, ಮಾಡಿರ್ತೀವಿ. ನಮಗೆ ಮರ್ತೋಗ್ಬಿಟ್ಟಿರುತ್ತೆ, ವಿಡಿಯೋ ಮಾಡಿಬಿಡ್ತೀವಿ.
ಇವಾಗ ಇನ್ನೊಂದು ಅರ್ಧ ಗಂಟೆ ಹೊರಗಡೆ ಹೋಗಿ ನೀವು ಯಾರ ಮನೆಗೆ ಹೋಗಿದ್ದಂದ್ರೆ ನಮಗೆ ಗೊತ್ತಿರಲ್ಲ. ನಮ್ಮ ಅಮ್ಮ ಆಕ್ಚುಲಿ ನಿಮ್ ರಿಲೇಷನ್ ಇದೆ, ಹೌದು. ಸಾವಿತ್ರಿ. ನೀವು ಯೂಟ್ಯೂಬ್ ಕಾರ್ಯಕ್ರಮದ ಬಗ್ಗೆ ಹೇಳಿಮ್ಮ. ಯೂಟ್ಯೂಬ್ ನೋಡ್ತೀವಿ, ತುಂಬಾ ಚೆನ್ನಾಗಿದೆ. ಅದೇ ನೀವ್ ಹೇಳ್ದಂಗೆ ವಯಸ್ಸಾದವರು ಯಾರು ಬರಕ್ಕಾಗಲ್ವೋ ಅವರೆಲ್ಲ ನೋಡ್ಬೋದು. ಮೇನ್ ಅವ್ರಿಗೆ ಇದು ಇಂಪಾರ್ಟೆಂಟ್. ಹುಡುಗ ವಯಸ್ಸಾದವರೆಲ್ಲ ಎಲ್ಲ ಕಡೆ ಹೋಗಿ ಬರ್ತಾರೆ. ಏಜ್ ಆಗಿರೋರ್ಗೆ ಯಾರಿಗೂ ಜಾಸ್ತಿ ಹೋಗಕ್ಕಾಗಲ್ಲ, ನಡ್ದಾಡಕ್ಕಾಗಲ್ಲ, ಮನೇಲಿ ಕುತ್ಕೊಂಡು ನೋಡ್ಬೋದು. ಅದೇ ದೊಡ್ಡ ಖುಷಿ ಆಗುತ್ತೆ. ನೀವು ಮಾದೇಹಳ್ಳಿ ವಾದ್ಯಾರ ಶ್ರೀನಿವಾಸ ಅಯ್ಯಂಗಾರ್ ಮಗಳು ಅಂದ ತಕ್ಷಣ ನಮಗೆ ಒಂದು ಜ್ಞಾಪಕ ಏನು ಬಂತು ಅಂದರೆ, ಮಾದೇಹಳ್ಳಿಲಿ ಗರುಡೋತ್ಸವ ಆಯಿತು. LIC ಕಾಲೋನಿಯಲ್ಲಿ ಬೆಂಗಳೂರಲ್ಲಿ ಬೇಕ್ರಿ ಇಟ್ಕೊಂಡಿದ್ದಾರೆ ನಮ್ಮ ಭಾವ ಅವರೊಬ್ಬರು. ಅವ್ರ ತಾಯಿಯವ್ರ ಕಾಲವಾದ್ರಿಂದ ಅವರು ಬರೋಕ್ಕಾಗಲ್ಲ, ನಮಗೆ ಮಾದೇಹಳ್ಳಿದು ಗರುಡೋತ್ಸವ ನೀವು ತೆಗೆದು ಕಳಿಸ್ಬೇಕು ಕಂಪ್ಲೇಟು ಅಂತ. ನಿಜವಾಗ್ಲೂ ನಮ್ಗೆ ಆಶ್ಚರ್ಯ ಆಗುತ್ತೆ. ಅವ್ರು ಹೇಳ್ತಾಯಿದ್ರು ಫೋನ್ ಮೇಲೆ ಫೋನು, ಮಾಮ ಇವತ್ತು ಬಂದೆ, ಕಾಫಿ ಕುಡಿತಾ ಇದ್ದೀನಿ, ಏನು ಮಾಡ್ತಾಯಿದ್ದೀರಿ? ನಾವು ಟಿ ವಿಲಿ ಮಾದೇಹಳ್ಳಿ ಗರುಡೋತ್ಸವ ನೋಡ್ತಾ ಇದ್ದೀವಿ. ಇನ್ನೇನಿಲ್ಲ, ಗರುಡೋತ್ಸವ ನೋಡ್ತೀನಿ, ನಮ್ಮನೆಗೆ ಗರುಡ ಬಂದಂಗೆ ಆಯಿತು, ನಮ್ಮನೆಗೆ ಗರುಡ ಬಂದಂಗೆ ಆಯಿತು ಅಂತ ಬಹಳ ಸಂತೋಷ ಪಟ್ಕೊಂಡಿದ್ರು. ನನಗೆ ಮಾಗಡಿ ರೋಡ್ ಶೇಷ ಅಂದ್ರೆ ತುಂಬಾ ಫೇಮಸ್. ಈ ಕಡೆ ನಮ್ಮ ಅಪ್ಪನು, ಈ ಕಡೆ ಮಾವ ಇವರು, ಆ ಕಡೆ ಅಪ್ಪ ವಾದ್ಯ ಶ್ರೀನಿವಾಸ ಅಂದ್ರೆ ತುಂಬಾ ಫೇಮಸ್. ಅದೇ ನಾನು ತುಂಬಾ ಲಕ್ಕಿ ಅನ್ಕೋತೀನಿ. ಯಾಕೆ ಅಂತಂದರೆ ಹೋದ ಸರಿ ನಾನು ಹುಲ್ಗುಡ್ಡಿಗೆ ಬಂದಿದ್ದೆ, ಎದುರುಗಡೆ ಮನೆ ಪಕ್ಕದ ಮನೆಯಲ್ಲೆಲ್ಲ ತೆಕ್ಕೊಂಡು ಹೋಗಿದ್ದೆ. ನಮ್ಮ ಮಗ ಕೇಳ್ದ, ಶೇಷಾದ್ರಿ ಮನೆಗೆ ಹೋಗಿದ್ಯಾ, ತೆಗೆದಿದ್ಯಾ ಅಂತ. ಯಾರು ಗೊತ್ತಾಗಿಲ್ಲಪ್ಪ, ಪಕ್ಕ ಆಯ್ತದೆ. ಈಗ ಜಸ್ಟ್ ಒಂದು ಅರ್ಧ ಗಂಟೆಲಿ ಫೋನ್ ಮಾಡಿ 2 ಸರಿ ಹೇಳಿ ಶೇಷಾದ್ರಿ ಮನೆಗೆ ಹೋಗೋ, ಶೇಷಾದ್ರಿ ಮನೆಗೆ ಹೋಗ್ಬೇಕು ಅಂತ. ಅಲ್ಲಿ ಹೋದ್ ನೋಡ್ತೀನಿ, ಅದು ಮನೆಗೆ ಹೋಗಾಗಿತ್ತಲ್ಲ ಅಂತ ಮತ್ತೆ ವಾಪಸ್ ಹೋದೆ. ಆಮೇಲೆ ವಾದ್ಯಾರು ಹೇಳಿದ್ರು, ಇಲ್ಲ ಅದು ಶೇಷಾದ್ರಿ ಅವ್ರ ಮನೆ ನೋಡಿ ಅಂತ ಹೇಳಿದ್ರು. ಭಾಳ ಸಂತೋಷ ಆಯಿತು ನಿಮ್ಮ ಕುಟುಂಬದವ್ರ ಜೊತೇಲಿ ಮಾತಾಡಿ. ಒಂದು ಏನಪ್ಪ ಅಂತಂದ್ರೆ ಸಂತೋಷ, ನಿಮ್ಮ ಹುಲ್ಗುಂಡಿಗಲೇ ಬಂದು ಇಷ್ಟೆಲ್ಲ ಕಾರ್ಯಕ್ರಮ, ಅಮೋಘವಾದಂತಹ ಅದು ಹಾದಿ ಹನುಮಂತರಾಯ ಸ್ವಾಮಿಯವರ ಅನುಗ್ರಹ ನೋಡಿ. ನನಗೆ ನೆನ್ನೆ ಎಲ್ಲ ಜ್ವರ ಇತ್ತು, ಬರೋಕ್ಕೆ ಆಗ್ತಿರ್ಲಿಲ್ಲ. ಆದರೂ ಒಂದು ಇದು ತೆಗಿಲೇಬೇಕು ಅಂತ ಒಂದು ಮನಸ್ಸಾಗಿ ಬೆಳಗ್ಗೆ ಎಲ್ಲ ಮಾತೆ ತೊಗೊಂಡು ಬಂದು ಆ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ತೆಗೆದಿದ್ದೀವಿ. ಮತ್ತು ನೀವು ನಮ್ಮನ್ನು ಮನೆಗೆ ಸ್ವಾಗತ ಮಾಡಿದ್ದೀರಿ, ನಮಗೆ ಬಹಳ ಆನಂದವಾದ ವಿಷಯ. ಮತ್ತು ನೀವೆಲ್ಲ ಕಾರ್ಯಕ್ರಮವನ್ನು ನಾವು ಮನೇಲಿ ವೀಕ್ಷಿಸ್ತಾ ಇದ್ದೀವಿ ಅಂತ ಹೇಳಿದ್ದೀರಿ. ಈ 4 ಜನ ಮುಂಗಡೆ ಕೂತಿರೋರು ಏನೂ ಹೇಳಲೇ ಇಲ್ಲ. ನೋಡಿದೀಮ್ಮ, ಹೇಳಿಮ್ಮ ತಮ್ಮ ಹೆಸರಮ್ಮ? ತಮ್ಮ ಹೆಸರು? ಆಶಾ, ಆಶ್ರಿತಾ. ತಮ್ಮ ಹೆಸರು? ಜಾಹ್ನವಿ. ತಮ್ಮ ಹೆಸರು? ತಮ್ಮ ಹೆಸರು? ಸೌಂದರ್ಯ. ನೀವು ಯೂಟ್ಯೂಬ್ ಅಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ಇಲ್ಲ ಪರವಾಗಿಲ್ಲ, ಅಲ್ಲ ಇಲ್ಲ ಅಂದರೆ ಏನು ತಪ್ಪೇನಿಲ್ಲ. ಯಾಕೆಂತಂದರೆ ಇವತ್ತು ರಾತ್ರಿ ಮಲ್ಕೊಳ್ಳೋ ಒಂದು ಅರ್ಧ ಗಂಟೆ ದಿಂಬು ಕೈಗೆ ಹೋಗುತ್ತಲ್ಲ, ಆವಾಗ ಆನ್ ಮಾಡಿ ಯೂಟ್ಯೂಬ್ ಮಾಮ ಹುಲಿಕಲ್ ಕಾರ್ಯಕ್ರಮ ನೋಡಿ. ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಪರವಾಗಿಲ್ಲಪ್ಪ ಭಾರಿ ಚೆನ್ನಾಗಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನೀವೆಲ್ಲ ಇಷ್ಟೊತ್ತು 15 ನಿಮಿಷಗಳ ಕಾಲ ನಮ್ಮ ಜೊತೆಯಲ್ಲಿ ಯೂಟ್ಯೂಬ್ ಮಾಮ ಹುಲಿಕಲ್ ಅವರ ಜೊತೆಯಲ್ಲಿ ಸಣ್ಣ ಒಂದು ಮನದಾಳದ ಮಾತನ್ನು ತಾವೆಲ್ಲ ಹಂಚ್ಕೊಂಡಿದ್ದಕ್ಕೆ ಯೂಟ್ಯೂಬ್ ಮಾಮ ಕಡೆಯಿಂದ ಅನಂತ ಧನ್ಯವಾದಗಳನ್ನು ತಿಳಿಸ್ತೀವಿ. ಮಾತಾಡಿ ಏನು ಮಾತಾಡೋದು ಈಗ ನಾನು ಇರಲಿ ಅದೇ ಯಾರು ಹೇಳಿದ್ರಲ್ಲ, ಮಕ್ಕಳು 69ರಲ್ಲಿ ಬೇಕ್ರಿ ಮಾಡಿದೆ, ಅಲ್ಲಿಂದ ಮಾಡ್ಕೊಂಡು ಬಂದಿದ್ದೀನಿ. ಇದೇ ವ್ಯವಸ್ಥೆ ನಡೀತಾ ಇದೆ. ಯೂಟ್ಯೂಬ್ ಚಾನಲ್ ಇವರು ನೋಡ್ತಾರೆ, ಚೆನ್ನಾಗಿ ನೋಡ್ತಾ ಇದ್ದಾರೆ, ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ನಿಮ್ಮ ಮನೆಯವರು ಅವ್ರು ಹೇಳ್ತಾ ಇರ್ತಾರೆ, ಎಲ್ಲರ ಹೋದಾಗ ಕಾರ್ಯಕ್ರಮಕ್ಕೆ ಹೋದಾಗ ಶೇಷಾದ್ರಿ ಅವ್ರ ಪತ್ನಿಯವ್ರು ಹೇಳ್ತಾ ಇರ್ತಾರೆ, ಯೂಟ್ಯೂಬ್ ಮಾಮ ನಿಮ್ಮ ಕಾರ್ಯಕ್ರಮ ನೋಡಿದ್ದೀವಿ ಅಂತ. ನಾವು ಕೇಳ್ತೀವಿ ಅವ್ರನ್ನ, ನೀವು ಎಲ್ಲಿದ್ದೀರಿ ಅಂತ. ಅವ್ರು ಮಾಗಡಿಲಿದ್ದಾರೆ ಅಂತ. ಸರಿ ಹೊರಟೋಗ್ತೀವಿ. ಇನ್ನೊಂದು ಸರಿ ಯಾವಾಗಲೂ ಸಿಕ್ಕಿದಾಗ ಅದೇ ಪ್ರಶ್ನೆ, ಅದೇ ಇದು. ಅವರು ಭಾಳ ನಮಗೆ ಇದು ಶೋಭನವೇ ವೈಭವವೇ ನಮ್ಮ ಭಾವನ ಮೂರ್ತಿಗೆ, ಶೋಭನವೇ ಇದು ಶೋಭನವೇ. ಪಾಲುಗಡಲು ಮನೆಯಾಗಿರಲು, ಪಾಲುಗಡಲು ಮನೆಯಾಗಿರಲು, ಆಲದೆಲೆಯ ಮೇಲೆ
ಮಲಗುವರೆ ಲೋಕವ ಕಣ್ಣುದರದೆಲ್ಲಂಬಿಟ್ಟು ಲೋಕವ ಕಣ್ಣುದರದೆಲ್ಲಂಬಿಟ್ಟು ಮುದ್ದು ಬಾಲಕನಾಗಿ ಎತ್ತಿಸಿಕೊಂಬರೆ ಶೋಭನವೇ ಇದು ಶೋಭನವೇ. ಭಾಳ ಭಾಳ ಅದ್ಭುತವಾದ ದಿನ. ಅವ್ರಿಗೆ ವಯಸ್ಸೆಷ್ಟು ಮಮ್ಮ? 84 ವರ್ಷದಲ್ಲಿ ಇನ್ನೂ ಹುಮ್ಮಸ್ಸಾಗಿ ತಮಗೆ ತಿಳಿದಂಥ ಜ್ಞಾನವನ್ನು ಮಕ್ಕಳ ಜೊತೆ ಮೊಮ್ಮಕ್ಕಳ ಜೊತೆ ಎಲ್ಲರ ಜೊತೆ ಹಂಚಿಕೊಳ್ಳಬೇಕು ಎಂದು ಆಸೆಪಟ್ಟು ಅವರು ಒಂದು ಹಾಡನ್ನು ಹೇಳಿ ನಮಗೆ ಆನಂದವನ್ನು ಮಾಡಿದ್ದಾರೆ. ನಾವು ಇಂದು ಶೇಷಾದ್ರಿ ಅಯ್ಯಂಗಾರ್ ಕುಟುಂಬದವರ ಜೊತೆ 15 ನಿಮಿಷಗಳ ಕಾಲ ಎಲ್ಲರೂ ಮೌನವಾಗಿ ಆರಾಮಾಗಿ ಆನಂದವಾಗಿ ನಮ್ಮ ಜೊತೆ ಮನದಾಳದ ಮಾತನ್ನು ಹಂಚಿಕೊಂಡಿದ್ದಕ್ಕೆ ತಮ್ಮೆಲ್ಲರಿಗೂ ಯೂಟ್ಯೂಬ್ ಮಾಮ ಹುಲಿಕಲ್ ಅವರ ಕಡೆಯಿಂದ ಅನಂತ ಧನ್ಯವಾದಗಳು ಮಾಮ.